ಎಷ್ಟು ಜನಕ್ಕೆ ಇದು ನನ್ನ ಜೊತೆ ಮೀಟ್ ಮಾಡಿದವರು ಕೆಲವೊಂದು ಹೋಟೆಲ್ ಅಲ್ಲಿ ಕರೆದು ಹೇಳಿದ್ದೆ, 1-to-1 ಡಿಸ್ಕಷನ್ ಮಾಡಿದ್ವಿ. ಆಫ್ಟರ್ ಲಾಂಚ್ ಆದ್ಮೇಲೆ ಪರ್ಸನಲ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದನ್ನೆಲ್ಲ ಹೇಳಿದ್ದೆ. ಎಷ್ಟು ಜನ ಸೀರಿಯಸ್ ಆಗಿ ತಗೊಂಡ್ರು ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ನಾವು ಅಕ್ಟೋಬರ್ ಬಂದಿದೀವಿ, ಆಲ್ರೆಡಿ 5 ದಿನ ಮುಗೀತು. ಇನ್ನು 25 ದಿನ ಕಂಟೆಸ್ಟ್, ಇನ್ನು ರಿಮೈನಿಂಗ್ ಡೇಸ್ ಇದೆ ಅಲ್ವಾ. ಹಾಗೆ ಒಂದಷ್ಟು ಟ್ರೈನಿಂಗ್, ಬೇರೆ ಒಂದು ಟ್ರೈನಿಂಗ್ ಅನ್ನ ಒಂದು ಸೆಷನ್ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ದೆ. ಇದು ಏನು ಪ್ರೀ ಪ್ಲಾನ್ ಅಲ್ಲ, ಒಂದು ಸಡನ್ ಪ್ಲಾನ್. ಯಾಕೆ ನನಗೆ ಕೆಲವೊಂದು ಅಬ್ಸರ್ವ್ ಮಾಡ್ತಾ ಈಗ ತಾಯಿ ತಂದೆ ಮಕ್ಳಿಗೆ ಏನ್ ಬೇಕು ಏನ್ ಬೇಡ, ಯಾವಾಗ ಏನ್ ಕೊಡ್ಬೇಕು ಅವ್ರಿಗೆ, ಅದೆಲ್ಲ ಯಾರು ಮಾಡ್ತಾರೆ? ಮಕ್ಳು ಕೇಳ್ತಾರ? ಸಮಟೈಮ್ಸ್ ಕೇಳಿದ್ರು ಕೊಡ್ಸಕ್ಕಾಗಲ್ಲ. ಬಟ್ ಕೇಳಕ್ ಮುಂಚೆ ಸಂಸ್ಕಾರ ಅಂತೆಲ್ಲ ಬರುತ್ತಲ್ಲ, ಅದನ್ನ ತಂದೆ ತಾಯಿ ಮಕ್ಕಳಿಗೆ ಕಲಿಸ್ತಾ ಹೋಗ್ತಾರೆ. ಯಾವ್ಯಾವ ಸ್ಟೇಜ್ ಅಲ್ಲಿ ಏನ್ ಬೇಕು ಅದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಹಾಗೆ ಒಂದು ಕಂಪನಿ ಅಂತ ಬಂದಾಗ, ಸೊ ಇದರಲ್ಲಿ ಆ ಒಂದು ಹೆಡ್ ಪೊಸಿಷನ್ ಅಲ್ಲಿ ನಾನು ಇದ್ದಾಗ ಏನ್ ಬೇಕು, ಏನ್ ಆಗ್ತಾ ಇದೆ, ಯಾಕೆ ಆಗ್ತಾ ಇಲ್ಲ, ಇನ್ನ ಏನ್ ಮಾಡಬಹುದು ನಾವು, ಈಗಿರೋಂತ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲ ಒಂದು ಡಿಸ್ಕಷನ್ ಮಾಡಿದಾಗ ಒಂದು ಸಣ್ಣ ಒಂದು ಟ್ರೈನಿಂಗ್ ಬೇಕು ಇಲ್ಲಿರೋರಿಗೆ ಅಂತ ಅನ್ನಿಸ್ತು. ಸೊ ಈಗ ಡಿಫರೆನ್ಸ್ ಏನಂತ ಹೇಳಿದ್ರೆ, ಈಗ ಒಂದು 5-6 ಸ್ಟೇಟ್ ಅಲ್ಲಿ ನಮ್ಮ ಫಾರಿನ್ ಟ್ರಿಪ್, ಗೋವಾ ಟ್ರಿಪ್, ಟ್ಯಾಬ್, ಬುಲೆಟ್, ಮೋರ್ ದೆನ್ 10 lakhs ಇನ್ಕಮ್. ಬರೀ 4 ತಿಂಗಳು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇವೆಲ್ಲ ಶುರು ಮಾಡಿ ಇನ್ನು 4-5 ತಿಂಗಳಾಗಿದೆ. ಸೊ 4-5 ತಿಂಗಳಲ್ಲಿ ಇಷ್ಟು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿದ್ರೆ, ಇನ್ನ ಒಂದು 6 ತಿಂಗಳು 1 ವರ್ಷ ಹೋದ್ರೆ ಈ ತರ ಒಂದು ನಾವು ಮೀಟಿಂಗ್ ಇವತ್ತು ಓನ್ಲಿ ಸೆಲೆಕ್ಟೆಡ್ ಪೀಪಲ್ ಅಷ್ಟೇ ಕರೆದಿರೋದು. ನಾವು ನೆಕ್ಸ್ಟ್ ಕರೆಯೋದು ಸಿಲ್ವರ್ ಅಂಡ್ ಎಬೋ, ಗೋಲ್ಡ್ ಅಂಡ್ ಎಬೋ, ಪ್ಲಾಟಿನಂ ಕ್ಲಬ್ ಮೆಂಬರ್ಸ್ ಅಂಡ್ ಎಬೋ, ಅವ್ರು ಮಾತ್ರ ಕರೆಯೋದು. ಇನ್ನು ನಾರ್ಮಲ್ ಆದ್ರೆ ಬೇಕಿದವರೆಲ್ಲ ಸಿಗ್ತಾರೆ. ಓಕೆನಾ? ನೀವಲ್ಲಿ ಆಗ್ಬೇಕಾ? ಬಹಳ ಖುಷಿ ಆಯ್ತು. ಇವತ್ತು ಒಬ್ರು ಬ್ರಾಂಡ್ ನ್ಯೂ ಬ್ರಾಂಚ್ ಕ್ಲಬ್ ಮೆಂಬರು, ಇಬ್ರು ಬ್ರಾಂಡ್ ನ್ಯೂ ಗೋಲ್ಡ್ ಕ್ಲಬ್ ಮೆಂಬರು, ಅಚೀವರ್ಸ್ ಜಾಸ್ತಿ ಆಗ್ತಾ ಇದಾರೆ. ಸೊ ಕಂಪನಿ
ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ನೀವು ಇವತ್ತು ಡಿಸೈಡ್ ಮಾಡ್ಕೊಳ್ಳಿ, ಇವತ್ತು ಹೇಳಿರಂತ ಒಂದು ಟ್ರೈನಿಂಗ್ ಅಲ್ಲಿ ಅಟ್ಲೀಸ್ಟ್ 20% ಚೇಂಜಸ್ ನಿಮ್ಮಲ್ಲಿ ಆದ್ರೆ ಡೆಫಿನೆಟ್ ಆಗಿ ವಿತಿನ್ 2-3 ಮಂತ್ಸ್ ಅಲ್ಲಿ ಸೇಮ್ ನೀವು ಕೂಡ ಗೋಲ್ಡ್ ಕ್ಲಬ್ ಮೆಂಬರ್ ಅಲ್ವಾ? ವಿಶ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ. ಹಾಗೆ ನಮ್ಮ ಕುಲಾಲ್ ಅವರು ಬ್ರ್ಯಾಂಡ್ ನ್ಯೂ ಸಿಲ್ವರ್ ಕ್ಲಬ್ ಮೆಂಬರು. ಹಾಗೆ ನೆಕ್ಸ್ಟ್ ಹಂತಕ್ಕೆ ಇವರೆಲ್ಲ ರೀಚ್ ಆಗಿ ಅವ್ರ ಬಗ್ಗೆ ಸೊ ಅವರಿಗೂ ಕೂಡ ಒಂದು ವಿಶ್ ಮಾಡ್ತಾ ಇವರೆಲ್ಲರೂ ಕೂಡ ಇವರು ಆದಷ್ಟು ಬೇಗ ಇವ್ರ ಜೊತೆ ನಿಂತ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಅಚೀವ್ ಮಾಡಿ, ಇವರೆಲ್ಲ ನೆಕ್ಸ್ಟ್ ಡೆಸ್ಟಿನೇಷನ್ ಅಚೀವ್ ಮಾಡಿ, ನೀವೆಲ್ಲ ಅಲ್ಲಿ ಕುತ್ಕೊಂಡಿರೋ ಆದಷ್ಟು ಬೇಗ ಇಲ್ಲಿ ಬರ್ಲಿ ಅಂತ ಹೇಳ್ತಾ, ಸೊ ನಾನು ಕೂಡ ವಿಶ್ ಮಾಡ್ತಾ, ನಾನು ಕೂಡ ಪ್ರೇ ಮಾಡ್ತಾ, ಸೊ ಎಲ್ಲರಿಗೂ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಜಸ್ಟ್ ಇವ್ರಿಗೆ 30 ಸೆಕೆಂಡ್ ಅಷ್ಟೇ ಟೈಮ್ ಎಲ್ಲ ಇಲ್ಲ. ಬ್ರ್ಯಾಂಡ್ ನ್ಯೂ ಅವರಿಗೆ ಓನ್ಲಿ 30 ಸೆಕೆಂಡ್ ಟೈಮ್. ಅವಕಾಶ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ನಾನು ಯಾವುದೇ ದೊಡ್ಡ ಲೀಡರ್ ಅಲ್ಲ, ಒಬ್ಬ ಸಾಮಾನ್ಯ ಒಂದು ವ್ಯಾಪಾರಸ್ಥ ಆಗಿದೆ. ನನ್ನೊಂದವರಿಗೆ ಅವಕಾಶ ಕೊಟ್ಟಂತ ಸುದೀಪ್ ಸರ್ ಹಾಗೂ ನಮ್ಮ ಉದಯ್ ಸರ್ ಅವರಿಗೆ ದೊಡ್ಡ ಧನ್ಯವಾದಗಳು. ಯಾರೋ ಸರ್ ಕೂಡ ತುಂಬಾ ಸರಿ ನನಗೆ ಒಂದಷ್ಟು ಮಾಹಿತಿ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಅದೇ ಸರ್ ನಾನು ಲೀಡರ್ ಅಲ್ಲ ಸರ್, ನನಗೆ ಯಾಕೆ ಸರ್ ಇದೆಲ್ಲ ಬೇಡ, ನನಗೆ ಆಗಲ್ಲ ಸರ್, ಟೀಮ್ ನನಗೆ ಪ್ರೆಸೆಂಟೇಷನ್ ಮಾಡಕ್ ಬರೋದು, ಅದು ಬರೋದ ಇದು ಬರೋದ. ದೀಪು ಸರ್ ಕೂರಿಸಿ ಅದಕ್ಕೆ ಬಿಡ್ರಿ, ಯಾಕ್ರಿ ಆಗಲ್ಲ ನಿಮ್ಗೆ, ಎಂತೆಂತಾರೆ ಏನ ಆಗ್ತದೆ ನಿಮ್ಗೆ ಏನ್ ಕಮ್ಮಿ ಆಗಿದೆ, ಟ್ಯಾಲೆಂಟ್ ಇದೆ ಮಾತಾಡೋದು ಅಂತ ಹೇಳಿ ಪ್ರೆಸೆಂಟೇಷನ್ ಕಲ್ತು ನಾನು ಅಚೀವ್ಮೆಂಟ್ ಮಾಡೋದು ಸಾಮಾನ್ಯವಾಗಿದ್ದೆ ಅಂತವ್ರು ಅಚೀವ್ಮೆಂಟ್ ಮಾಡ್ತೀನಿ. ನಿಮ್ಮಂತರ ತುಂಬಾ ಜನ ಟ್ಯಾಲೆಂಟ್ ಇರೋದಿದ್ರೆ ಯಾರು ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಕೂಡ ಒಟ್ಟಿಗೆ ಸೇರ್ ಬೆಳೆಯೋಣ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಎಲ್ಲರೂ ಕೂಡ. ಓನ್ಲಿ ನ್ಯೂ ಗೋಲ್ಡ್ ಮೆಂಬರ್ ನಮ್ಮಂತವ್ರನ್ನ ಬೆಳೆಸಬೇಕಂಬುವಂಥದ್ದು. ಸೊ ಇದು 100 ವರ್ಷಗಳ ಕಾಲ ಹೀಗೆ ನಡೆಯುತ್ತೆ ಅಂತ ಕೇಕನ್ನ ಕಟ್ ಮಾಡಿ ಸರ್ ಹೇಳಿ ಸರ್ ಜೋಸಿಗೆ ಸ್ಮಾರ್ಟ್ ಕಾಯಿಕ್ ನೀವೆಲ್ಲ ಕರೋಡ್ಪತಿ ಆಗ್ಲಿ ಅಂತ ನಾನು ಸರ್ ನಂದು ಒಂದು ವಿಡಿಯೋ ಬನ್ನಿ. Thank you Smart Quick and thank you Dipu sir and thank you entire family of Smart Quick and thank you leaders everyone. Sir, I really heartily congratulations to everyone and all leaders. Super great program was super nice, very nice, dedicated program. Thank you Krishna sir. ಇವತ್ತು ಗೋಲ್ಡ್ ಪಿಂಚ್ ಹೋಟೆಲ್ ಅಲ್ಲಿ ನಮ್ಮ ದೀಪು ಸರ್ ಜೊತೆ ಫುಲ್ ಡೇ ಟ್ರೈನಿಂಗ್ ಇತ್ತು. ಅದು ಫುಲ್ ಡೇ ಟ್ರೈನಿಂಗು ನಮ್ಮ ದೀಪು ಸರ್ ಕೊಟ್ಟರು. ಸೊ ವಂಡರ್ಫುಲ್ ಆಗಿತ್ತು, ಎಕ್ಸಿಲೆಂಟ್ ಆಗಿತ್ತು. ನಿಜವಾಗ್ಲೂ ಇನ್ನು 1 ಮಂತ್ ಟೈಮ್ ಇದೆ ನಮ್ಮ ಕಾರ್ ಅಚೀವ್ಮೆಂಟ್ ಮತ್ತೆ ಬೈಕ್ ಅಚೀವ್ಮೆಂಟ್ಗೆ. ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಸೊ ಎಲ್ರಿಗೂ ಕೂಡ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನದೀಮ್ ಸರ್ ಅಂಡ್ ನಾಯಕ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸರ್.